ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಎಷ್ಟು ನಿಜ ಅಲ್ವಾ ಈ ಮಾತು. ಋಣ ಇದ್ದವರಿಗೇ ದಕ್ಕದು. ಯಾಕೆ ಈ ಮಾತನ್ನು ಇವಾಗ ಹೇಳ್ತಿದ್ದೀನಿ ಅಂದರೆ, ಈ ಬೇಬಿ ಮ್ಯಾಟ್ರಸ್ ಮತ್ತು ಬೇಬಿ ಎಸೆನ್ಷಿಯಲ್ ಥಿಂಗ್ಸ್ ಪ್ಯಾಕೇಜ್ ಏನು ಕಾಣಿಸ್ತಿದೆ ನಿಮಗೆ, ಇದನ್ನು ನಾನು ತರಿಸಿದ್ದು ಸುಮಾರು 3ರಿಂದ 3.5 ವರ್ಷಗಳ ಹಿಂದೆ ನನ್ನ ಕೊಲಿಗೊಬ್ಬರಿಗೆ ಗಿಫ್ಟ್ ಮಾಡೋದಕ್ಕೆ ಅಂತ ಹೇಳಿ ಅಮೆಝಾನಿಂದ ಬುಕ್ ಮಾಡಿದ್ದೆ. ಆದರೆ ಆ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ನಾನು ಅದನ್ನು ಅವರಿಗೆ ಕೊಡೋದಕ್ಕಾಗಿರಲಿಲ್ಲ. ಅದು ಹಾಗೆ ನಮ್ಮ ಮನೇಲೇ ಉಳಿದ್ಬಿಟ್ಟಿತ್ತು. ಯಾರಿಗಾದರೂ ಕೊಟ್ಬಿಡೋಣ, ಮನೇಲಿ ಹಾಗೆ ಅದನ್ನು ಇಟ್ಕೋಬಾರ್ದು ಅಂತ ಹೇಳಿ ತುಂಬ ಪ್ರಯತ್ನ ಮಾಡಿದೆ. ಬಟ್ ಆ ಥರದವ್ರು ಯಾರೂ ನನ್ನ ಕಣ್ಣಿಗೆ ಕಾಣಲಿಲ್ಲ, ನಂಗೆ ಸಿಗಲಿಲ್ಲ. ಹಾಗಾಗಿ ನಾನು ನನ್ನ ಫ್ರೆಂಡ್ಗೂ ಹೇಳಿದ್ದೆ, ಈ ಥರ ಒಂದು ಬೇಬಿ ಕಿಟ್ ಪ್ರಾಡಕ್ಟ್ ಇದೆ, ಅದನ್ನು ಯಾರಾದರೂ ನ್ಯೂ ಮಾಮ್ ಇದ್ದರೆ ಕೊಟ್ಬಿಡೋಣ ಅಂತ. ಅವಳು ಸರಿ ಯಾರು ಗೊತ್ತಿರೋರಿದ್ದರೆ ಹೇಳ್ತೀನಿ ಬಿಡು ಅಂತ ಹೇಳಿದ್ಲು. ಆಮೇಲೆ ಅವಳು ಮರ್ತೋದ್ಲು. ಅವಳು ಮರ್ತೋಗೋದಿರಲಿ, ನನಗೂ ನೆನಪಿರಲಿಲ್ಲ. ಎಷ್ಟರ ಮಟ್ಟಿಗೆ ಮರ್ತೋಗಿದ್ದೆ ಅಂದರೆ, ಈ ಥರದೊಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿ ತರಿಸಿದ್ದೆ, ಅದು ಇವಾಗಲೂ ನನ್ನ ಹತ್ರ ಉಳಿದ್ಬಿಟ್ಟಿದೆ ಅನ್ನೋದು ಯಾವುದು ಒಂದು ಸಣ್ಣ ನೆನಪು ಕೂಡ ನನಗಾಗಲಿಲ್ಲ. ಇವಾಗ ಹೆಚ್ಚು ಕಡಿಮೆ 3.5 ವರ್ಷ ಆದಮೇಲೆ ನನ್ನ ಫ್ರೆಂಡಿಗೆ ಮದುವೆ ಆಗಿ ಪಾಪು ಆಗಿದೆ. ಪಾಪು ನೋಡೋದಕ್ಕೆ ಹೋದಾಗಲೂ ನನಗದು ನೆನಪಿಲ್ಲ. ಮೊನ್ನೆ ಅವಳು ನನಗೇನಕ್ಕೋ ಫೋನ್ ಮಾಡಿದಾಗ, ಹೀಗೆ ಮಕ್ಕಳ ವಿಷಯ ಮಾತಾಡ್ತಿರ್ಬೇಕಾದ್ರೆ, ಬೇಬಿ ಕಿಟ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ಆಗ ಅವಳಿಗೆ ನೆನಪಾಗಿ ಅವಳು ಹೇಳಿದ್ಲು, ನಿನ್ನ ಹತ್ರ ಬೇಬಿ ಮ್ಯಾಟ್ರಸ್ ಇದೆಯಲ್ಲ, ಅದು ಇನ್ನೂ ಇಟ್ಕೊಂಡಿದ್ರೆ ನಂಗೆ ಕಳಿಸ್ಕೊಡು ಅಂತ. ನನಗಂತೂ ಆವಾಗ ಆಶ್ಚರ್ಯ, ನನ್ನ ಹತ್ರ ಹೇಗೆ ಬರೋದಕ್ಕೆ ಸಾಧ್ಯ, ನನ್ನ ಹತ್ರ ಇಲ್ವಲ್ಲ ಅಂತ. ಆವಾಗ ಅವಳು ನೆನಪು ಮಾಡಿದ್ಲು, ಹೀಗೆ ನಿನ್ನ ಕಾಲೇಜ್ಗೆ ಯಾರಿಗೂ ಕೊಡಬೇಕು ಅಂತ ತೊಗೊಂಡಿದ್ದಲ್ಲ ಅದು ಅಂತ. ಆವಾಗ ನನಗೆ ನೆನಪಾಗಿ ಎಲ್ಲೋ ಮೇಲೆ ಕಣ್ಣಿಗೆ ಕಾಣಬಾರ್ದಿದ್ದಂಗೆ ಎತ್ತಿಟ್ಟಿದ್ದನ್ನ ಹುಡುಕಿ ಇವತ್ತು ಅದನ್ನು ಬೆಳಗ್ಗೆನೇ ಪ್ಯಾಕ್ ಮಾಡಿ ಅವಳಿಗೆ ಕಳಿಸೋಣ ಅಂತ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಪ್ಯಾಕಿಂಗ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಅಮ್ಮ ತಿಂಡಿ ಮಾಡಿಕೊಟ್ಟಿದ್ರು. ತಿಂಡಿ ತಿಂದು ಪೋಸ್ಟ್ ಆಫೀಸಿಗೆ ತೊಗೊಂಡೋದ್ರೆ ಪೋಸ್ಟ್ ಮಾಸ್ಟರ್ ಹೇಳಿದ್ರು, ಪ್ಯಾಕೇಜಿಂಗ್ ಸರಿ ಹೋಗಲಿಲ್ಲ, ನೀವು ಪ್ಯಾಕ್ ಮಾಡಬೇಕಾದ್ರೆ ಈ ಥರ ಎಲ್ಲ ಕಟ್ಟಬಾರ್ದು, ನಾನು ಅದನ್ನು ವಯರಿಂದೆಲ್ಲ ಕಟ್ಟಿದ್ದೆ, ಹಾಗಾಗಿ ಅದನ್ನೆಲ್ಲ ಕಟ್ಟಬಾರ್ದು ಅಂತ ಹೇಳಿ ವಾಪಸ್ ಕಳಿಸಿದ್ರು. ಮತ್ತೆ ಮನೆಗೆ ಬಂದು ಕಟ್ಟಿರೋದನ್ನೆಲ್ಲ ಬಿಚ್ಚಿ ಮತ್ತೆ ನೀಟಾಗಿ ಅದೇ ಕವರ್ಗೆ ಪ್ಲಾಸ್ಟರ್ ಹಾಕಿ ಅಂಟಿಸಿ 80 ರೂಪಾಯಿ ಡೆಲಿವರಿ ಚಾರ್ಜಸ್ ಕೊಟ್ಟು ಪೋಸ್ಟ್ ಮಾಡಿ ಬಂದೆ. ನೋಡಿ, ಹೆಚ್ಚು ಕಡಿಮೆ 3.5 ವರ್ಷದಿಂದ ಯಾರ ಕಣ್ಣಿಗೂ ಬೀಳದೇ ಇದ್ದಂತಹ ಈ ಬೇಬಿ ಮ್ಯಾಟ್ರಸ್ಸು ಈಗ 1 ತಿಂಗಳಿಂದ ಹುಟ್ಟಿದಂತಹ ನನ್ನ ಫ್ರೆಂಡ್ ಪಾಪುನ ಋಣದಲ್ಲಿತ್ತು. ಇದು ಅಷ್ಟಿಲ್ಲದೆ ದೊಡ್ಡವರು ಹೇಳಿದ್ರೆ, ಯಾವುದು ಯಾರಿಗೆ ಯಾವಾಗ ಸೇರಬೇಕು ಅಂತ ವಿಧಿಲಿಖಿತವಾಗಿರುತ್ತದೆಯೋ ಆವಾಗ ತಡವಾದರೂ ಸಹ ಅವರಿಗೆ ಸೇರುತ್ತದೆ. ಅದು ವ್ಯಕ್ತಿಯಾದರೂ ಸರಿ, ವಸ್ತುವಾದರೂ ಸರಿ. ಏಕೆಂದರೆ ಹೆಣ್ಣು ಹೊನ್ನು ಮಣ್ಣು ಈ 3 ಸೇರೋ ಋಣ ಇದ್ದರೆ ಏನೇ ಅಡೆತಡೆಗಳಿದ್ರೂ ಸೇರೋ ಕಾಲಕ್ಕೆ ಬಂದು ಸೇರುತ್ತೆ. ಕಾಯುವ ತಾಳ್ಮೆ ನಮ್ಮದಾಗಿರಬೇಕು.